ಕಾಶ್ಮೀರದಲ್ಲಿನ ಉಗ್ರರ ದಾಳಿ ಖಂಡಿಸಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಭಯೋತ್ಪಾದನೆ ಬುಡಮೇಲು ಮಾಡಬೇಕೆಂದು ಶಾಸಕ ಜಯಚಂದ್ರ ಆಗ್ರಹ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 28 ಜನ ಪ್ರವಾಸಿಗರನ್ನ ಹತ್ಯೆ ಮಾಡಿರುವ ಉಗ್ರರ ದಾಳಿಯನ್ನ ಖಂಡಿಸಿ ಶಿರಾ ನಗರದಲ್ಲಿ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ನಡೆಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಈ ಸಂದರ್ಭದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಶಿರಾ ಶಾಸಕ ಡಾ ಟಿಬಿ ಜಯಚಂದ್ರ ಮಾತನಾಡಿ, ಭಯೋತ್ಪಾದನೆಯನ್ನ ಬುಡಮೇಲು ಮಾಡಲು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ಇಂತಹ ಘಟನೆಗಳು ಮತ್ತೆಂದೂ ಜರುಗಬಾರದು. ಜಗತ್ತಿನಲ್ಲಿ ಭಯೋತ್ಪಾದನೆ ತೊಲಗಬೇಕು. ಮುಗ್ಧ ಜನರನ್ನ ಹತ್ಯೆ ಮಾಡುವುದಕ್ಕೆ ಯಾವುದೇ ರೀತಿಯ ಸಮರ್ಥನೆ ಇಲ್ಲ. ಇದೊಂದು ಕ್ರೂರ ದಾಳಿಯಾಗಿದೆ ಎಂದು ಉಗ್ರರ ಅಟ್ಟಹಾಸದ ವಿರುದ್ಧ ಕಿಡಿಕಾರಿದ್ರು. ಇತ್ತೀಚೆಗೆ ಕಾಶ್ಮೀರದಲ್ಲಿ ಶಾಂತಿಯನ್ನು ನೆಲೆಸಿದಂಥ ವಾತಾವರಣ ಇತ್ತು. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಿಂದ ಸಹಸ್ರಾರು ಜನ ಭಾರತದ ಸ್ವರ್ಗ ಅಂತಕ್ಕಂಥ ಕಾಶ್ಮೀರಕ್ಕೆ ಹೋಗ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಸಂದರ್ಭದಲ್ಲಿ ಬಹಳ ಜನ ಹೋಗ್ತಾ ಇದ್ರು. ಆದರೆ ನಿನ್ನೆ ಆಗಿದ್ದಂಥ ಘಟನೆ ಉಗ್ರಗಾಮಿಗಳ ಬಾಯಿಗೆ ತುತ್ತಾಗಿ 30 ಜನಕ್ಕೂ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು. ಅದರಲ್ಲಿ ಕರ್ನಾಟಕದಿಂದ 2-3 ಜನ ತುತ್ತಾಗಿರ್ತಕ್ಕಂಥದ್ದು. ಅವರ ಶರೀರಗಳು ಇವತ್ತು ಕೂಡ ಇನ್ನೂ ಶ್ರೀನಗರದಲ್ಲಿದೆ. ಇದುವರೆಗಾಗಿ ಬೆಂಗಳೂರಿಗೆ ಬಂದಿಲ್ಲ, ಅದು ಬರೋ ದಾರಿನಲ್ಲಿದೆ. ಇವತ್ತು ಇಡೀ ದೇಶದಲ್ಲಿ ಒಂದು ಜನ ತಲ್ಲಣಗೊಂಡಿದ್ದಾರೆ. ಕಾಶ್ಮೀರದಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ಅದರ ಪ್ರಯಾಣಿಕರು ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ವಾಪಸ್ ಬರೋದಕ್ಕೆ ಕಾತೊರಿತಾ ಇದ್ದಾರೆ. ಹಾಗಾಗಿ ಸಂಪರ್ಕ ತೊಂದರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫ್ಲೈಟ್ಸ್ಗಳೆಲ್ಲ ಡಿಲೇ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಒಂದು ಕಡೆಗೆ ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸುವಂಥ ಕೆಲಸ ಆಗಿತ್ತು. ನೆಮ್ಮದಿಯಿಂದ ಬರ್ತಕ್ಕಂಥ ಕೆಲಸ ಆಗುವಂಥ ಸಂದರ್ಭದಲ್ಲಿ ಉಗ್ರಗಾಮಿಗಳನ್ನು ಇವತ್ತು ಅವರ ಕೃತ್ಯದಿಂದಾಗಿ ಇಡೀ ದೇಶದ ಶಾಂತಿಯನ್ನು ಕದಡತಕ್ಕಂಥ ರೀತಿಯಲ್ಲಾಗಿದೆ. ಉಗ್ರಗಾಮಿಗಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಭಾರತ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಒತ್ತಾಯದ ಹಿನ್ನೆಲೆಯಲ್ಲಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ಇವತ್ತು ದೇಶದಲ್ಲಿ ಶಾಂತಿ ನೆಲೆಸ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೆ ರಾಜಕೀಯ ಪಕ್ಷಗಳು ತಮ್ಮ ಇತಿಮಿತಿಯನ್ನು ಮೀರಿ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಏನಿವತ್ತು ಮೊನ್ನೆ ನಡೆದ ಕಾಶ್ಮೀರದಲ್ಲಿ ನಡೆದಂತಹ ಕ್ರೀಡಾ ಕೃತ್ಯ ಏನಂದ್ರೆ, ಯಾರೋ ಪ್ರವಾಸಿಗರು ಹೋಗಿರ್ತಾರೆ, ನಮ್ಮ ಇಂಡಿಯಾ ಶಾಂತ ರೀತಿ ಅಂತಿದೆ, ಇವ್ರು ಯಾರೋ ಉಗ್ರಗಾಮಿಗಳು ನಟೋರಿಯಸ್ ಕ್ರಿಮಿನಲ್ಸು ಎಲ್ಲ ಸೇರ್ಬಿಟ್ಟು ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರೆ. ಭಯೋತ್ಪಾದಕ ಕೃತ್ಯ ನಡೆಸಿರೋಂತ ಯಾವ ಪಾಪಿ ಬೇರೆ ದೇಶ ಇದೆ ಹೊಡೆದು ಕೇಂದ್ರ ಸರ್ಕಾರ ಏನಿದೆ ಅವ್ರನ್ನೆಲ್ಲ ಚಿತ್ರಣ ಮಾಡ್ಬೇಕು. ಯಾಕಂದ್ರೆ ನಮ್ ದೇಶ ಬಹಳ ಶಾಂತ ರೀತಿಯಿಂದ ಇದೆ, ಅದನ್ನ ಹದಗೆಡಿಸಿದ್ದಾರೆ. ಇಲ್ಲಿ ಏನು ನಮ್ಮ ಜಮ್ಮು ಕಾಶ್ಮೀರದಲ್ಲಿರತಕ್ಕ ನಮ್ಮ ಎಲ್ಲಾ ಇಂಡಿಯನ್ಸ್ ಗಟ್ಟಿಯಾಗಿರಿ, ನಿಮ್ಮ ಜೊತೆ ನಾವಿರ್ತೀವಿ. ಅದೇ ರೀತಿ ಜಾತ್ಯತೀತವಾಗಿ ನಮ್ಮ ಕೇಂದ್ರ ಸರ್ಕಾರ ಏನಿದೆ ಅವ್ರನ್ನ ಉಳಿಸುವಂತ ಕೆಲಸ ಮಾಡ್ಬೇಕು. ಇದು ನಮ್ಗೆ ತುಂಬಾ ದುಃಖದಿಂದ ಹೇಳ್ಕೊಂತಾ ಇದೀವಿ. ಪಾಪ ರೀ, ಎಲ್ಲಿಂದ ನಾವು ಹೋಗಿರ್ತಾರೆ ಪ್ರವಾಸಕ್ಕೋಸ್ಕರ, ಅಂತ ಜನಗಳ ಮೇಲೆ ಈ ಭಯೋತ್ಪಾದಕರು ಅಟ್ಯಾಕ್ ಮಾಡಿ ಹೊಡಿತಾರಂದ್ರೆ ಇದು ನಮ್ಮ ದೇಶ ಯಾಕೆ ಸೈಲೆಂಟ್ ಆಗಿದೆ? ಸೈಲೆಂಟ್ ಆಗಿರಬಾರ್ದು, ಫುಲ್ಲು ರೆಬಲ್ ಆಗ್ಬೇಕು. ಇದೇ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಮಣಿಕಂಠ, ನಗರ ಅಧ್ಯಕ್ಷ ಅಂಜನ್ ಕುಮಾರ್ ಸೇರಿ ಇನ್ನಿತರರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.